ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ, ಮುರುಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಅನುಲೋಮ ವಿಲೋಮ ಪ್ರಾಣಾಯಾಮದ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಅನುಲೋಮ ವಿಲೋಮ. ಅನುಲೋಮ ಅಂದರೆ ತೆಗೆದುಕೊಳ್ಳುವುದು, ವಿಲೋಮ ಅಂದರೆ ಬಿಡೋದು. ಉಸಿರನ್ನು ತೆಗೆದುಕೊಳ್ಳುವ ಬಿಡುವ ಪ್ರಕ್ರಿಯೆಗೆ ಅನುಲೋಮ ವಿಲೋಮ ಅಂತ ಕರೀತಾರೆ. ಮತ್ತು ಸಹಜವಾಗಿ ನಾವು ಉಸಿರು ತೆಗೆದುಕೊಳ್ಳೋದು ಬಿಡೋದು ಮಾಡ್ತಾ ಇರ್ತೀವಲ್ಲ, ಇದರಲ್ಲೇನು ವಿಶೇಷವಾಗಿರ್ತಕ್ಕಂಥ ವಿಚಾರ ಇದೆ ಅನ್ನೋದು ನಿಮಗೆ ಒಂದು ಸಂದೇಹ. ನಾವು ಸಾಮಾನ್ಯವಾಗಿ ಉಸಿರು ತೆಗೆದುಕೊಳ್ಳೋದು ಬಿಡೋದು ಎರಡು ಮೂಗಿನ ಹೊಳ್ಳೆಯಿಂದ ಮಾಡ್ತಿರ್ತೇವೆ. ಆದರೆ ಈ ಅನುಲೋಮ ವಿಲೋಮ ಪ್ರಾಣಾಯಾಮದಲ್ಲಿ ಅಲ್ಟರ್ನೇಟ್ ನೋಸ್ಟ್ರಲ್ ಬ್ರೀದಿಂಗ್ ಅಂತ ಕರೀತಾರೆ. ಅಂದರೆ ಒಂದು ಕಡೆಯಿಂದ ತೆಗೆದುಕೊಳ್ಳೋದು, ಇನ್ನೊಂದು ಕಡೆಯಿಂದ ಬಿಡೋದು, ಇನ್ನೊಂದು ಕಡೆಯಿಂದ ತೆಗೆದುಕೊಳ್ಳೋದು, ಮತ್ತೊಂದು ಕಡೆಯಿಂದ ಬಿಡೋದು. ಹೀಗೆ ಇದರಿಂದ ಏನಾಗ್ತದೆ, ಎಡಗಡೆ ತೆಗೆದುಕೊಂಡ್ಮೇಲೆ ನಿಧಾನ ಬಲಗಡೆ ಬಿಡೋದು, ಬಲಗಡೆ ತೆಗೆದುಕೊಂಡ್ಮೇಲೆ ಎಡಗಡೆ ಬಿಡೋದು, ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ. ಹಿಂಗೆ ಉಸಿರು ತಗೊಳ್ಳೋದು ಬಿಡೋದ್ರಿಂದ ಏನಾಗುತ್ತೆ, ಇದರಲ್ಲಿ ಏನಂತ ಸೈನ್ಸ್ ಇದೆ. ನಾವು ವೈಜ್ಞಾನಿಕವಾಗಿ ತಿಳಿಸಿದ್ರೆ ಮಾತ್ರ ಜನರಿಗೆ ಈಗ ಭರವಸೆ. ಸುಮ್ಮನೆ ಇದು ಹಿಂಗಾಗ್ಬಿಡುತ್ತೆ ಹಂಗಾಗ್ಬಿಡುತ್ತೆ ಅಂದರೆ ಭರವಸೆ ಇಲ್ಲ. ನೋಡಿ, ನಿಮ್ಮ ಮೂಗನ್ನು ಪರೀಕ್ಷೆ ಮಾಡ್ಕೊಳ್ಳಿ. ಒಂದರಲ್ಲಿ ಹೆಚ್ಚಿಗೆ, ಒಂದರಲ್ಲಿ ಕಮ್ಮಿ ಬರ್ತದೆ ಶ್ವಾಸ. ಅದು ಯಾಕೆ ಬರುತ್ತೆ? ಅದು ನಾಡಿ ವಿಜ್ಞಾನ. ನಮ್ಮ ಶರೀರದ ಒಂದು ವಿಚಾರವನ್ನು ಕುರಿತಾಗಿ ಹೇಳಬೇಕಂದ್ರೆ, ನಮ್ಮ ಶರೀರದಲ್ಲಿ ನರ್ವಸ್ ಸಿಸ್ಟಮ್ಗೆ ಅನುಗುಣವಾಗಿ ನಮ್ಮ ಬ್ರೆತ್ ಏನು ಮಾಡ್ತದೆ, ಕೆಲಸ ಮಾಡ್ತದೆ. ನಮ್ಮ ಬ್ರೈನಿನ ಆದೇಶದ ಮೇರೆಗೆ ನಮ್ಮ ಬ್ರೆತ್ ಕೆಲಸ ಮಾಡ್ತದೆ. ಅದಕ್ಕೆ ಅನ್ಕಾನ್ಸಿಯಸ್ ಒಂದು ಎನರ್ಜಿ ಅಂತ ಕರೀತಾರೆ. ಅನ್ಕಾನ್ಸಿಯಸ್ ಆಗಿ ಕೆಲಸ ಮಾಡ್ತಕ್ಕಂಥ ಒಂದು ಎನರ್ಜಿ ಅಂತ ಕರೀತಾರೆ. ಅದಕ್ಕೆ ಇನ್ವ್ಯಾಲೆಂಟ್ರಿ ಫಂಕ್ಷನ್ ಅಂತಲೂ ಕರೀತಾರೆ. ಇನ್ವ್ಯಾಲೆಂಟ್ರಿ ಅಂದರೆ ನಾವು ಕೈ ಎತ್ತಬೇಕಂದ್ರೆ ಕೈ ಎತ್ತೇವೆ, ಕೈ ಇಳಿಸ್ಬೇಕಂದ್ರೆ ಕೈ ಇಳಿಸ್ತೇವೆ. ಆದರೆ ಉಸಿರನ್ನು ನಾವು ವ್ಯಾಲೆಂಟ್ರಿನೂ ಮಾಡ್ಬೋದು, ಇನ್ವ್ಯಾಲೆಂಟ್ರಿನೂ ಮಾಡ್ಬೋದು. ನಾವು ಪ್ರಯತ್ನ ಮಾಡದೇ ಇದ್ರೂ ಕೂಡ ಉಸಿರಾಟ ಆಡ್ತಾ ಇರ್ತೇವಲ್ಲ, ಅದು ಇನ್ವ್ಯಾಲೆಂಟ್ರಿ. ಆ ಇನ್ವ್ಯಾಲೆಂಟ್ರಿ ಶ್ವಾಸವನ್ನು ವ್ಯಾಲೆಂಟರಿ ಸಿಸ್ಟಮ್ನಲ್ಲಿ ನಾವು ಮತ್ತೆ ಕ್ರಿಯಾಶೀಲಗೊಳಿಸಿ ಕಾನ್ಸಿಯಸ್ ಆಗಿ ಆ ಉಸಿರನ್ನು ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ಈ ರೀತಿ ನಾವು ಉಸಿರು ತೆಗೆದುಕೊಂಡು ಬಿಡೋದ್ರಿಂದ ಏನಾಗುತ್ತೆ, ನಮ್ಮ ಮೆದುಳಿನ ಫಂಕ್ಷನ್ನು ಕ್ರಿಯಾಶೀಲವಾಗುತ್ತೆ. ಎಡಗಡೆ ಉಸಿರು ಹೆಚ್ಚಿಗೆ ಬರ್ತಾ ಇದೆ ಅಂದರೆ ನಮ್ಮ ಬಲ ಮೆದುಳು ಕ್ರಿಯಾಶೀಲವಾಗಿರ್ತದೆ. ಬಲ ಮೆದುಳು ಕ್ರಿಯಾಶೀಲವಾಗಿದ್ದರೆ ಎಡಭಾಗದ ಶರೀರ ಕ್ರಿಯಾಶೀಲವಾಗುತ್ತೆ. ಬಲಗಡೆ ಉಸಿರು ಜಾಸ್ತಿ ಬರ್ತಾ ಅಂದರೆ ಆ ಟೈಮಲ್ಲಿ ಎಡ ಮೆದುಳು ಕ್ರಿಯಾಶೀಲವಾಗಿರ್ತದೆ. ಎಡ ಮೆದುಳು ಕ್ರಿಯಾಶೀಲವಾಗಿದೆ ಅಂದರೆ ಆ ಸಂದರ್ಭದಲ್ಲಿ ಬಲಭಾಗದ ಶರೀರ ಹೆಚ್ಚು ಕ್ರಿಯಾಶೀಲವಾಗಿರ್ತದೆ. ಹೀಗೆ ಅದು ನಾಡಿ ವಿಜ್ಞಾನ, ಸೈನ್ಸ್ ಕೂಡ. ಹೀಗೆ ಈ ಒಂದು ವಿಚಾರದಲ್ಲಿ ಎರಡೂ ಭಾಗದ ಆ ಒಂದು ನಾಸಿಕಾಗ್ರವನ್ನು ಕ್ರಿಯಾಶೀಲಗೊಳಿಸೋದ್ರಿಂದ ಎರಡೂ ಭಾಗದ ಮೆದುಳು ಕ್ರಿಯಾಶೀಲವಾಗುತ್ತೆ, ಸಮತೋಲ ಸ್ಥಿತಿಗೆ ಬರ್ತದೆ, ಬ್ಯಾಲೆನ್ಸ್ ಆಗುತ್ತೆ. ಯಾವಾಗ ನಾಡಿಗಳು ಬ್ಯಾಲೆನ್ಸ್ ಆಗ್ತವೆ, ನಾಡಿಗಳಂದರೆ ಅವು ಕಾಣಿಸದೇ ಇರತಕ್ಕಂಥ ಒಂದು ಪ್ರಾಣವಾಹಕ ಕೇಂದ್ರಗಳು, ಆ ಪ್ರಾಣವಾಹಕ ಮಾರ್ಗಗಳು, ಅದು ಯಾವಾಗ ಶುದ್ಧೀಕರಣ ಆಗ್ತವೆ, ಶರೀರದಲ್ಲಿರ್ತಕ್ಕಂಥ 13 ಬಗೆಯ ಶ್ರೋತಸ್ಸುಗಳು 13 ಬಗೆಯ ಶ್ರೋತಸ್ಸುಗಳು ಶುದ್ಧ ಆಗ್ತವೆ. ಹೆಣ್ಮಕ್ಳಲ್ಲಿ 15 ಬಗೆಯ ಶ್ರೋತಸ್ಸುಗಳು ಇರ್ತವೆ. ಅವೆಲ್ಲ ಶ್ರೋತಸ್ಸುಗಳು ಶುದ್ಧ ಆಗ್ತವೆ. ಅವುಗಳ ಹೆಸರನ್ನು ಹೇಳ್ತೇನೆ ಬೇಕಾರೆ. ಅನ್ನವಹ, ಪ್ರಾಣವಹ, ಉದಕವಹ, ವಾತವಹ, ಪಿತ್ತವಹ, ಕಪವಹ, ರಸವಹ, ರಕ್ತವಹ, ಮಾಂಸವಹ, ಮೇದವಹ, ಅಸ್ಥಿವಹ, ಮಜ್ಜವಹ, ಶುಕ್ರವಹ, ಶ್ರೋತಸ್. ಈಗ ಒಟ್ಟು 13 ಶ್ರೋತಸ್. ಹೆಣ್ಮಕ್ಳಲ್ಲಿ 2 ಪ್ರಮುಖವಾಗಿ ಹೆಚ್ಚು ಶ್ರೋತಸ್ಗಳಿರ್ತವೆ, ಹೆಚ್ಚುವರಿ. ಅದಂದರೆ ಆರ್ತವವಹ ಮತ್ತು ಸ್ತನ್ನವಹ ಶ್ರೋತಸ್. ಇವೆಲ್ಲ ಶ್ರೋತಸ್ಸುಗಳು ಶುದ್ಧ ಆದರೆ ಮನುಷ್ಯನಿಗೆ ರೋಗನೇ ಬರುವುದಿಲ್ಲ. ಆ ಶ್ರೋತಸ್ಸುಗಳ ಶುದ್ಧೀಕರಣಕ್ಕೆ ಅನುಲೋಮ ವಿಲೋಮ ಪ್ರಾಣಾಯಾಮ ಬಹಳ ಒಳ್ಳೆಯ ಕಾರ್ಯವನ್ನು ವಹಿಸುತ್ತೆ, ಭಾಳ ಒಳ್ಳೆಯ ಔಷಧಿಯಾಗಿ ಕೆಲಸ ಮಾಡ್ತದೆ. ಅದಕ್ಕೆ ಈಗ ನೋಡಿ, ಎಡಗಡೆ ಮೂಗಲ್ಲಿ ಉಸಿರ ಬರ್ತಾ ಇದೆ ಅಂದರೆ, ಉಸಿರಾಟ ಜಾಸ್ತಿ ಆಗ್ತದೆ ಅಂದರೆ ಅದು 1 ತಾಸಿನ ನಂತರ ಬಲಗಡೆ ಶಿಫ್ಟ್ ಆಗಿರ್ತದೆ. ಬಲಗಡೆಗೆ ಜಾಸ್ತಿ ಬರ್ತಾ ಇದೆ ಅಂದರೆ ಅದು 1 ತಾಸಿನ ನಂತರ ಎಡಗಡೆ ಶಿಫ್ಟ್ ಆಗಿರ್ತದೆ. ನ್ಯಾಚುರಲ್ ಆಗಿ ಇದು ಅನುಲೋಮ ವಿಲೋಮ ನಡೀತಾ ಇರ್ತದೆ. ಕೆಲವು ಸಂದರ್ಭದಲ್ಲಿ ಕೆಲವರಲ್ಲಿ ಅದು ಶಿಫ್ಟ್ ಆಗ್ತಾ ಇರೋದಿಲ್ಲ. ಎಡಗಡೆ ಇದ್ದರೆ ಎಡಗಡೆನೇ ಇರ್ತದೆ, ಬಲಗಡೆ ಇದ್ದರೆ ಬಲಗಡೆನೇ ಇರ್ತದೆ. ಆವಾಗ ಬಲಗಡೆನೇ ಇತ್ತು ಅಂದರೆ ಪಿತ್ತಜನ್ಯವಾಗಿ ಹೆಚ್ಚು ವ್ಯಾಧಿಗಳು ಬರ್ತವೆ, ವಾತಜನ್ಯವಾದ ರೋಗಗಳು ಬರ್ತವೆ. ಬಲಗಡೆ ಹೆಚ್ಚಿತ್ತಂದರೆ 1 ತಾಸು ಆದಮೇಲೆ ಎಡಗಡೆ ಶಿಫ್ಟ್ ಆಗಿಲ್ಲ ಅಂದರೆ, ಅದು ಎಡಗಡೆನೇ ಇತ್ತು ಬಲಗಡೆ ಶಿಫ್ಟ್ ಆಗಿಲ್ಲ 1 ತಾಸು ಆದಮೇಲೆ ಅಂದರೆ ವಾತಜನ್ಯವಾಗಿ ಮತ್ತು ಕಫಜನ್ಯವಾಗಿ ಹಲವಾರು ರೋಗಗಳು ಬರ್ತವೆ.
ಅರ್ಥ ಆಯ್ತಾ? ಇದು ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ತಾನೇ ಶಿಫ್ಟ್ ಆಗುತ್ತೆ. ಕೆಲವು ಯಾವುದೋ ಒಂದು ಸಮಸ್ಯೆಗಳಿಂದ, ದೈಹಿಕವಾಗಿರ್ತಕ್ಕಂಥ ಅಸಮತೋಲನದಿಂದ, ಮಾನಸಿಕವಾಗಿರ್ತಕ್ಕಂಥ ಸಮಸ್ಯೆಗಳಿಂದ ಅದು ಸರಿಯಾಗಿ ಟ್ಯೂನ್ ಆಗೋದಿಲ್ಲ. ಅದೇ ರೋಗಕ್ಕೆ ಮೂಲ. ಈ ಸೀಕ್ರೆಟ್ ಯಾರು ಹೇಳಿಕೊಡೋದಿಲ್ಲ ನಿಮಗೆ. ಭಾಳ ಇಂಪಾರ್ಟೆಂಟ್ ಸೀಕ್ರೆಟ್ ಇದು. ಈ ಅನುಲೋಮ ವಿಲೋಮ ಯಾವಾಗ ಮಾಡ್ತೇವೆ, ಅದು ನಾಡಿ ವಿಭಜನೆ ಸರಿಯಾಗಿ ಆಗ್ತದೆ. ಒಂದು ತಾಸಿನ ನಂತರ ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ಹಿಂಗೆ ಶಿಫ್ಟ್ ಆಗ್ತಾ ಇರಬೇಕು. ಒಂದೇ ಕಡೆ ಇರಬಾರ್ದು. ಅದು ಹಂಗೆ ಇರಬಾರ್ದು, ಶಿಫ್ಟ್ ಆಗಬೇಕು, ಕರೆಕ್ಟಾಗಿ ಬ್ಯಾಲೆನ್ಸ್ ಇರಬೇಕು ಅಂತೇಳಿದ್ರೆ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡೋದು ಹೇಗೆ ಅನ್ನೋದನ್ನು ನೋಡಿ. ದೀರ್ಘವಾಗಿ 2 ಬಾರಿ ಶ್ವಾಸ ತೆಗೆದುಕೊಂಡ್ಬಿಟ್ಟು 3ನೇ ಬಾರಿ ಶ್ವಾಸ ತೆಗೆದುಕೊಂಡಾಗ ಬಲಗಡೆ ನಾಸಿಕಾಗ್ರವನ್ನು ಮುಚ್ಚಿ ಎಡಗಡೆಯಿಂದ ಶ್ವಾಸ ಬಿಡೋದು. ಎಡಗಡೆಯಿಂದನೇ ಶ್ವಾಸ ತೆಗೆದುಕೊಳ್ಳೋದು, ಬಲಗಡೆಯಿಂದ ಬಿಡೋದು. ಬಲಗಡೆಯಿಂದ ತೆಗೆದುಕೊಳ್ಳೋದು, ಎಡಗಡೆ ಬಿಡೋದು. ಸಮಾಧಾನವಾಗಿ ಎಷ್ಟು ನಿಧಾನ ಆಗುತ್ತೋ ಅಷ್ಟು ನಿಧಾನ ತೆಗೆದುಕೊಂಡು, ಎಷ್ಟು ನಿಧಾನ ಆಗುತ್ತೋ ಅಷ್ಟು ನಿಧಾನ ಬಿಡೋದು. ಅನುಲೋಮ ವಿಲೋಮ. ಎಡಗಡೆ ತೆಗೆದುಕೊಂಡಾಗ ಅದನ್ನು ಬಲಗಡೆ ಬಿಡಬೇಕು. ಬಲಗಡೆ ಬಿಟ್ಟ ಮೇಲೆ ಮತ್ತೆ ಪುನಃ ಬಲಗಡೆ ತೆಗೆದುಕೊಳ್ಬೇಕು. ಮತ್ತೆ ಬಲಗಡೆ ತೆಗೆದುಕೊಂಡ ಮೇಲೆ ಮತ್ತೆ ಅದನ್ನು ಎಡಗಡೆ ಬಿಡಬೇಕು. ಎಡಗಡೆ ಬಿಟ್ಟ ಮೇಲೆ ಪುನಃ ಎಡಗಡೆ ತೆಗೆದುಕೊಳ್ಬೇಕು. ಈ ರೂಲ್ಸನ್ನು ಸರಿಯಾಗಿ ತಿಳ್ಕೊಬೇಕು. ಯಾವ ಕಡೆ ಉಸಿರು ಬಿಡ್ತೇವಲ್ಲ ಅದೇ ಕಡೆ ಉಸಿರು ತೆಗೆದುಕೊಳ್ಬೇಕು. ಯಾವ ಮೂಗಿನ ಹೊಳ್ಳೆಯಿಂದ ಉಸಿರು ಬಿಡ್ತೇವೆ ಅದೇ ಮೂಗಿನ ಹೊಳ್ಳೆಯಿಂದ ಉಸಿರು ತೆಗೆದುಕೊಳ್ಬೇಕು. ಯಾವ ಮೂಗಿನ ಹೊಳ್ಳೆಯಿಂದ ಉಸಿರು ತೆಗೆದುಕೊಳ್ತೇವೆ ಅದರ ವಿರುದ್ಧದ ಅಂದರೆ ಬೇರೆ ದಿಕ್ಕಿನ ಮೂಗಿನ ಹೊಳ್ಳೆಯಿಂದ ಉಸಿರನ್ನು ಬಿಡಬೇಕು. ಯಾವ ಮೂಗಿನ ಹೊಳ್ಳೆಯಿಂದ ಉಸಿರು ತೆಗೆದುಕೊಳ್ತೇವೆ ಅಂದರೆ ಈಗ ಎಡಗಡೆಯಿಂದ ತಗೊಂಡ್ಮೇಲೆ ಬಲಗಡೆಯಿಂದ ಬಿಡಬೇಕು. ಬಿಟ್ಟ ಮೇಲೆ ಯಾವ ಕಡೆಯಿಂದ ಬಿಟ್ಟಿರ್ತೇವಲ್ಲ ಅದೇ ಕಡೆ ತೆಗೆದುಕೊಳ್ಳೋದು. ಬಲಗಡೆ ಬಿಟ್ಟಾಗ ಮತ್ತೆ ಬಲಗಡೆನೇ ತೆಗೆದುಕೊಳ್ಳೋದು. ತಗೊಂಡ್ಮೇಲೆ ಮತ್ತೆ ಬೇರೆ ಕಡೆಯಿಂದ ಬಿಡೋದು. ಇದು ಸರಿಯಾಗಿ ತಿಳ್ಕೊಬೇಕು, ಕರೆಕ್ಟಾಗಿ ತಿಳ್ಕೊಬೇಕು. ಹಿಂಗೆ ಎಡಗಡೆಯಿಂದ ತಗೊಳ್ಳೋ ಮತ್ತು ಪುನಃ ಎಡಗಡೆಯಿಂದ ಬಿಡಬಾರ್ದು. ಎಡಗಡೆ ತೆಗೆದುಕೊಂಡ್ಮೇಲೆ ಬಲಗಡೆ ಬಿಡಬೇಕು. ಬಲಗಡೆ ಬಿಟ್ಟ ಮೇಲೆ ಪುನಃ ಬಲಗಡೆನೇ ತೆಗೆದುಕೊಂಡು ಮತ್ತೆ ಎಡಗಡೆ ಬಿಡಬೇಕು. ಹೀಗೆ ಕನ್ಫ್ಯೂಷನ್ ಏನಾರು ಆಗ್ತಾ ಇದ್ದರೆ ಸರಿಯಾಗಿ ನೋಡಿ. ಇದನ್ನು ಗುರುಗಳ ಮಾರ್ಗದರ್ಶನ ಕಲಿಯೋದು ಬಹಳ ಒಳ್ಳೆಯದು. ಗುರುಗಳ ಮಾರ್ಗದರ್ಶನದಲ್ಲೇ ಕಲಿಬೇಕು. ಯೋಗಾಭ್ಯಾಸ, ಪ್ರಾಣಾಯಾಮಾಭ್ಯಾಸನ ಸರಿಯಾಗಿ ಕಲಿಬೇಕು. ಗುರುಮುಖೇನ ಕಲಿತಕ್ಕಂಥ ವಿದ್ಯೆ ಇದು ಬಹಳ ಮನುಷ್ಯನನ್ನು ದೇವರನ್ನಾಗಿ ಮಾಡ್ತಕ್ಕಂಥ ವಿದ್ಯೆ ಇದು. ಮನುಷ್ಯ ದೇವರಾಗ್ತಾನೆ. ವಾಯು ಗೆಲ್ಲಿದವನೇ ದೇವರು. ಯಾರು ವಾಯು ಗೆಲ್ತಾರೆ ಅವನು ದೈವಿ ಗುಣಗಳು ಬರ್ತಾವೆ ಅವನಲ್ಲಿ. ದೇವರಂದ್ರೇನು? ಮೋಸ ಮಾಡದೇ ಇರೋದು, ಕೆಟ್ಟದ್ದು ಮಾಡದೇ ಇರೋದು, ಅನ್ಯಾಯ ಮಾಡದೇ ಇರೋದು, ವಂಚನೆ ಮಾಡದೇ ಇರೋದು, ಭ್ರಷ್ಟಾಚಾರ ಮಾಡದೇ ಇರೋದು. ಹಿಂಗಿದ್ರೆ ದೇವರಿದ್ದಂಗೆ ಅಲ್ವಾ? ಅದಕ್ಕೆ ದೈವಿ ಗುಣಗಳು ಬರ್ತವೆ ನಮ್ಮಲ್ಲಿ. ಅದಕ್ಕಾಗಿ ಅನುಲೋಮ ವಿಲೋಮ ಪ್ರಾಣಾಯಾಮ ಭಾಳ ಒಳ್ಳೆಯ ಶಕ್ತಿ ನಮಗೆ. ಯಾರು ಬೇಕಾದ್ರೂ ಮಾಡ್ಬೋದು. BP, ಶುಗರು, ಕಿಡ್ನಿ ಪ್ರಾಬ್ಲಮ್ಮು, ಗರ್ಭಿಣಿ ಸ್ತ್ರೀಯರು ಯಾರು ಬೇಕಾದ್ರೂ ಮಾಡ್ಬೋದು. ಯಾಕಂದರೆ ಇದರಲ್ಲಿ ಉಸಿರು ಹೋಲ್ಡ್ ಮಾಡೋಂಗಿಲ್ಲ. ನಿಧಾನ ತೆಗೆದುಕೊಂಡು ನಿಧಾನ ಬಿಡೋದು ಅದ್ಭುತವಾಗಿರ್ತದೆ. ನಾವು ಗರ್ಭಿಣಿ ಸ್ತ್ರೀಯರಿಗೆ ಗರ್ಭ ಸಂಸ್ಕಾರ ದೀಕ್ಷೆಯನ್ನು ಕೊಡ್ತೇವೆ ಮತ್ತು ಅಲ್ಲಿ ಹಲವಾರು ಯೋಗದ ವಿಚಾರಗಳನ್ನ ಹೇಳ್ಕೊಡ್ತೇವೆ. ಈ ರೀತಿಯಾಗಿ ಮಾಡೋದ್ರಿಂದ ಗರ್ಭದಲ್ಲಿರುವ ಮಗು ಯೋಗಿಯಾಗಿ ಬೆಳೀತದೆ, ಮಹಾಜ್ಞಾನಿಯಾಗಿ ಈ ಜಗತ್ತನ್ನು ಬೆಳಗ್ತದೆ. ಏಕೆಂದರೆ ಕುಡಿ ಇರಬೇಕಾದ್ರೆ ಸಂಸ್ಕಾರ ಕೊಟ್ಟರೆ ದೊಡ್ಡದಾದ್ಮೇಲೆ ಅದು ಬೇರೆಯವರಿಗೆ ಒಳ್ಳೆ ನೆರಳು ಕೊಡ್ತದೆ, ಹಾಗೆ ಫಲ ಕೊಡ್ತದೆ. ಫಲ ಕೊಡುವ ಮರವಾಗಿ ಬೆಳೀತದೆ. ಬೇರೆಯವ್ರಿಗೆ ಚುಚ್ಚುವ ಒಂದು ಕ್ರೂರ ಕೃತ್ಯ ಮಾಡುವ ಸಮಾಜ ಕಂಟಕವಾಗಿ ಅದು ಬೆಳೆಯೋದಿಲ್ಲ. ಅದಕ್ಕಾಗಿ ಗರ್ಭಿಣಿ ಸ್ತ್ರೀಯರು ಭಾಳ ಮುಖ್ಯವಾಗಿ ನೀವೇನು ಮಾಡಬೇಕು? ಯೋಗ ಕಲೀಲೇಬೇಕು. ನೀವು ಮಕ್ಕಳಿಗೆ ಜನ್ಮ ಕೊಡೋದು ಅಷ್ಟೇ ಮುಖ್ಯ ಅಲ್ಲ, ಆರೋಗ್ಯವಂತ ಮಕ್ಕಳಿಗೆ ಜನ್ಮ ಕೊಡೋದು ಭಾಳ ಮುಖ್ಯ. ಏನಾಗ್ತದೆ? ಹುಟ್ಟ ಮಕ್ಕಳಿಗೆ BP, ಶುಗರು, ಅಸ್ತಮಾ ಸಮಸ್ಯೆ, ಹೃದಯ ಸಮಸ್ಯೆ ಎಲ್ಲ ಬರ್ತಾಯಿದೆ. ಯಾಕೆ? ತಾಯಿ ಗರ್ಭಾವಸ್ಥೆಯಲ್ಲಿ ಯೋಗ ಮಾಡದೇ ಇರೋದ್ರಿಂದ, ಸರಿಯಾಗಿ ವಿಚಾರ ಇಲ್ಲದೆ ಇರೋದ್ರಿಂದ. ತಾಯಿಯ ಸುಖ ದುಃಖಗಳು ಗರ್ಭದಲ್ಲಿರುವ ಶಿಶುವಿಂಗೆ ನೋಡ ಅಂತ ಹೇಳ್ತಾರೆ. ಅದಕ್ಕೇ ಗರ್ಭಿಣಿ ಸ್ತ್ರೀನ ಭಾಳ ಚೆನ್ನಾಗಿ ನೋಡ್ಕೋತದ್ರ. ಹಿಂದೆ ಏನಾಗಿದೆ, ಎಲ್ಲ ಏನೇನೇನು ನೋಡ್ತಾ ಇದ್ದಾರೆ. ಗರ್ಭಿಣಿ ಅವಸ್ಥೆಯಲ್ಲಿ ಏನೇನೋ ನೋಡಬಾರ್ದು. ಈ ಧಾರಾವಾಹಿ ಅದು ಇದೆಲ್ಲ ನೋಡಬಾರ್ದು. ಯೋಗ ಮಾಡಬೇಕು, ಒಳ್ಳೆಯ ಮಹಾತ್ಮರ ಚಿಂತನೆಗಳನ್ನು ಕೇಳಬೇಕು, ವಚನಗಳನ್ನು ಓದಬೇಕು, ಆಧ್ಯಾತ್ಮಿಕ ವಿಚಾರಗಳನ್ನು ಓದಬೇಕು, ಹಾಡುವುದು, ಆಧ್ಯಾತ್ಮಿಕವಾಗಿರ್ತಕ್ಕಂಥ ಹಾಡುಗಳನ್ನು ಹಾಡೋದು, ಅನೈತಿಕ ಚಿತ್ರಗಳನ್ನು, ಅಶ್ಲೀಲವಾಗಿರ್ತಕ್ಕಂಥ ಚಿತ್ರಗಳನ್ನು, ಅನೈತಿಕ ಸಂಗೀತವನ್ನು, ಅಶ್ಲೀಲ ಸಂಗೀತಗಳನ್ನು ಕೇಳಬಾರ್ದು. ಅದೇ ಸಂಸ್ಕಾರ ಮಕ್ಕಳಿಗೆ ಬೆಳೀತದೆ. ಮತ್ತೆ ಅರ್ಥ ಆಯ್ತಾ? ಗರ್ಭ ಸಂಸ್ಕಾರ ಅವ್ರ ಜೀವನಕ್ಕೆ ಅದು ಹಾಗೆ ಅಂಟ್ಕೊಂಡ್ಬಿಡ್ತದೆ ಅದು. ಅದಕ್ಕೆ ಗರ್ಭದಲ್ಲಿರ್ತಕ್ಕಂಥ, ಗರ್ಭಾವಸ್ಥೆಯಲ್ಲಿರ್ತಕ್ಕಂಥ ತಾಯಿ
ಭಾಳ ಎಚ್ಚರಿಕೆ ವಹಿಸಿ ಜೀವನ ನಡೆಸಬೇಕು. ಅದಕ್ಕಾಗಿ ಈ ಅನುಲೋಮ ವಿಲೋಮ ಪ್ರಾಣಾಯಾಮ ಗರ್ಭಾವಸ್ಥೆಯಲ್ಲಿ ಗರ್ಭಧಾರಣೆ ಮಾಡಿರ್ತಕ್ಕಂಥ ಹೆಣ್ಮಕ್ಳು ಮಾಡಲೇಬೇಕು. ಅವರು ಗುರುಗಳ ಮಾರ್ಗದರ್ಶನ ಪಡೆದು ಮಾಡೋದು ಬಹಳ ಒಳ್ಳೆಯದು. ಆಮೇಲೆ ಎಲ್ಲರೂ ಕೂಡ ಸರ್ವ ರೋಗಗಳಿಗೆ ಬಿ ಪಿ, ಶುಗರು, ಕೊಲೆಸ್ಟ್ರಾಲ್, ಅರ್ಥರೈಟಿಸು, ಚರ್ಮದ ರೋಗ ಎಲ್ಲ ಸಾವಿರಾರು ರೋಗ ಇದ್ದಾವೆ. ಅವು ರೋಗನೇ ಬರಬಾರ್ದು ಅಂದರೆ ಈ ಯೋಗ ಮಾಡಬೇಕು, ಅನುಲೋಮ ವಿಲೋಮ ಪ್ರಾಣಾಯಾಮನ. ಇನ್ನು ಮೇಲೆ ಬಂದಿದೆ, ಮಾತ್ರೆ ತೆಗೆದುಕೊಳ್ತಾ ಇದ್ದೀವಿ, ಅದು ವಾಸಿ ಆಗಬೇಕು ಅಂಥೇಳಿ ಆ ಒಂದು ರೋಗದಿಂದ ಪಾರಾಗಬೇಕು ಅನ್ನೋ ಆಸೆ ಇರೋರು ಕೂಡ ಈ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡಿ. ತನ್ನಿಂತಾನೇ ನಿಮ್ಮ ಔಷಧಿಗಳು ನಿಂತು ಹೋಗ್ತವೆ. ಡಾಕ್ಟ್ರೇ ನಿಲ್ಲಿಸ್ತಾರೆ. ಈಗ ಶುಗರ್ ಕಮ್ಮಿ ಆಗಿದೆಪ್ಪ, ಬಿ ಪಿ ಕಮ್ಮಿ ಆಗಿದೆ, ಸಂಧಿವಾತ ಆದಿದಂತೂ ತನ್ನಿಂತಾನೇ ಕಮ್ಮಿ ಆಗ್ತಾ ಬರ್ತದೆ. ಆಟೋ ಇಮ್ಯೂನ್ ಡಿಸೀಸ್ಗಳನ್ನು ನಾವು ನಿವಾರಣೆ ಮಾಡ್ಕೊಳ್ಬೋದು ಅನುಲೋಮ ವಿಲೋಮ ಪ್ರಾಣಾಯಾಮದಿಂದ. ಯಾಕಂದರೆ ಅನುಲೋಮ ವಿಲೋಮ ಪ್ರಾಣಾಯಾಮ ಶರೀರದ ಕಾನ್ಷಿಯಸ್ ವ್ಯವಸ್ಥೆಯನ್ನು ಕ್ರಿಯಾಶೀಲಗೊಳಿಸಿ ನಮ್ಮ ಆಟೋ ಇಮ್ಯೂನ್ ಡಿಸೀಸ್ ನಮ್ಮ ರೋಗ ನಿರೋಧಕ ಶಕ್ತಿಗೆ ಹುಚ್ಚು ಹಿಡಿದಿರ್ತದೆ. ಆ ಹುಚ್ಚನ್ನು ಸರಿ ಮಾಡ್ತದೆ ಇದು. ಬೇರೆ ಔಷಧಿಗಳೇನು ಮಾಡ್ತಾರೆ, ಇಮ್ಯೂನ್ ಸಪ್ರೆಸಿಂಗ್ ಮೆಡಿಸಿನ್ ಕೊಡ್ತಾರೆ. ಹುಚ್ಚು ಹಿಡಿದಿರೋನು ಇನ್ನೂ ಮೂಲೆಯಲ್ಲಿ ಕುಂದ್ರಿಸಿ ಇನ್ನಷ್ಟು ಹುಚ್ಚಿಡಿಸ್ತಾರೆ. ಆ ಇಮ್ಯುನಿಟಿಗೆ ಇನ್ನಷ್ಟು ಸಪ್ರೆಸ್ ಮಾಡಿ ಇನ್ನಷ್ಟು ತೊಂದರೆ ಮಾಡಿ ಅದು ಇನ್ನೂ ಹುಚ್ಚಿಡಿಯಂಗೆ ಮಾಡ್ತಾರೆ. ಅದಕ್ಕೆ ಯಾವ ಆಟೋ ಇಮ್ಯೂನ್ ಡಿಸೀಸ್ಗಳು ನಿವಾರಣೆ ಆಗೋದಿಲ್ಲ ಅಂತ ಹೇಳ್ತಾರೆ. ಯೋಗ ಮಾಡಿದ್ರೆ ಯಾಕೆ ಆಗೋದಿಲ್ಲ? ಮಾಡಿ ನೋಡಿ, ಮಾಡಿ ಅನುಭವಿಸಿ ನೋಡಿ. ನೀವೇ ಹೇಳ್ತೀರ, ಆಮೇಲೆ ನಾವು ಹೇಳೋದಿಲ್ಲ. ನಾವು ಅನುಭವ ನಾವು ಹೇಳ್ತಾ ಇದ್ದೇವೆ. ನಮಗಾಗಿದೆಯಪ್ಪ, ನಮಗೂ ಸಾವಿರಾರು ಆರೋಗ್ಯದ ಸಮಸ್ಯೆಗಳಿದ್ದು ಅವೆಲ್ಲ ಯೋಗ ಮಾಡಿ ಸರಿ ಮಾಡ್ಕೊಂಡಿದ್ದೀವಿ ನಾವು. ನೂರಾರು ಅಂತ ಹೇಳ್ತಾ ಇಲ್ಲ, ಸಾವಿರಾರು ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಅಷ್ಟೊಂದು ಸಾವಿರಾರು ಸಮಸ್ಯೆಗಳೇ ಇರ್ತಾವೆ ಮನುಷ್ಯನ ಮನಸ್ಸಿನಲ್ಲಿ ಗೊತ್ತಿಲ್ಲದೆ ಇರ್ತಕ್ಕಂಥ ಸಾವಿರಾರು ಮಾನಸಿಕ ರೋಗಗಳಿರ್ತವೆ. ಗೊತ್ತಿಲ್ಲದಿರೋ ಮಾನಸಿಕ ರೋಗಗಳು. ಬೇರೆಯವ್ರನಿಗೆ ಏನಾದರೂ ಒಳ್ಳೇದಾಗ್ತದೆ, ನಮ್ಮ ಮನಸ್ಸು ಸಹಿಸ್ಕೊಳ್ಳಲ್ಲ ಅದನ್ನು, ಅಂಥ ಮಾನಸಿಕ ರೋಗ. ನನಗೆ ಬಿ ಪಿ ಶುಗರ್ ಇಲ್ಲ, ಆಮೇಲೆ ವೆರಿ ಹೆಲ್ದಿ ಫೈನ್ ಎಲ್ಲ, ನನಗೆ ಯಾವ ರೋಗನೂ ಇಲ್ಲ ಅಂತೇಳಿ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿದರೆ ನಾನು ನಿರೋಗಿ ಅಲ್ಲ. ಮನಸ್ಸಾಕ್ಷಿ ಅನ್ನುವ ಲ್ಯಾಬಿನಲ್ಲಿ ಟೆಸ್ಟ್ ಮಾಡಿಸ್ಕೋಬೇಕು ನಾವು. ಮನವರಿಯದ ಕಳ್ಳತನವಿಲ್ಲ ಬಿಡು ಬಾಹ್ಯದಳು ಡಂಬವ, ಮಾನಸದಳು ಜಪಿಸು ಎಡ ಬಿಡದೆ ಶಂಭುವ, ಒಡಲು ಲಂಚಿಸಿ ಹೊರಗೆ ನೀ ಕೀರ್ತಿಯ ಪಡಿದರೆ ಶಿವನಿನ ಒಲಿವನೇ ಮರುಳೆ. ಒಡಲಿಗೆ ವಂಚನೆ ಮಾಡಬಾರ್ದು. ಒಡಲಿಗೆ ವಂಚನೆ ಮಾಡಿದ್ರೆ ನಾವು ಯಾವತ್ತೂ ನೆಮ್ಮದಿಯಿಂದ ಬದುಕಕ್ಕಾಗೋದಿಲ್ಲ. ಅದಕ್ಕೆ ಅಂತರಂಗ ಶುದ್ಧಿ, ಇದೇ ಅಂತರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ. ಅಂತರಂಗ ಶುದ್ಧಿಯೇ ಬಹಿರಂಗ ಶುದ್ಧಿ. ಅಂತರಂಗ ಶುದ್ಧ ಇಲ್ಲದಿದ್ದರೆ ಉಪಯೋಗ ಇಲ್ಲ. ಅದಕ್ಕೆ ಅಂತರಂಗವನ್ನು ಶುದ್ಧಿಗೊಳಿಸಿ ಸರ್ವ ರೋಗಗಳನ್ನು ನಿವಾರಣೆ ಮಾಡುವ ಶಕ್ತಿ, ಶರೀರದಲ್ಲಿ ಆಕ್ಸಿಜನನ್ನು ಹೆಚ್ಚಿಸ್ತಕ್ಕಂಥ ಶಕ್ತಿ. ಆಕ್ಸಿಜನ್ ಇದ್ದರೆ ಸರ್ವ ರೋಗಗಳಿಗೂ ಅದೇ ಔಷಧಿಯಾಗಿ ಕೆಲಸ ಮಾಡುತ್ತೆ. ಬ್ರೀದ್ ಸರಿಯಾಗಿರ್ತದೆ. ನಮ್ಮ ಮೆದುಳು, ಎರಡೂ ಭಾಗದ ಮೆದುಳು ಸರಿಯಾಗಿ ಸಮತೋಲನವಾಗಿ ಕೆಲಸ ಮಾಡ್ತವೆ. ಎಲ್ಲ ಶರೀರದ ಅಸಮತೋಲನಗಳು, ವಾತಪಿತ್ತ ಕಫವಿಕಾರಗಳು ಸಹಜ ಸಮತೋಲನ ಸ್ಥಿತಿಗೆ ಬರಲಿಕ್ಕೆ ಅನುಲೋಮ ವಿಲೋಮ ಪ್ರಾಣಾಯಾಮ ಒಂದು ಒಳ್ಳೆಯ ಸಿದ್ಧೌಷಧಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ದಿನಕ್ಕೆ ಒಂದು 15-20 ನಿಮಿಷ ಪ್ರಾಣಾಯಾಮ ಮಾಡಿದ್ರೆ ಬಹಳ ಒಳ್ಳೆಯದು. ಮತ್ತು ಆ ಪ್ರಾಣಾಯಾಮ, ಯೋಗದ ಬಗ್ಗೆ, ಆಹಾರ ಪದ್ಧತಿ ಬಗ್ಗೆ ತಾವು ತಿಳ್ಕೊಬೇಕಂದ್ರೆ ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು 5 ದಿವಸ ಶಿಬಿರ ಇದೆ. ಆ ಶಿಬಿರದಲ್ಲಿ ಭಾಗವಹಿಸ್ಬೋದು. ಈ ವಿಚಾರವನ್ನು ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಜವಾಬ್ದಾರಿ ಅದು. ಮುಂದಿನ ಪೀಳಿಗೆಗೆ ನಾವು ಯೋಗದ ಮಾರ್ಗದರ್ಶನ ಮಾಡಬೇಕೇ ಹೊರತು ಇವ್ಯಾವುದೂ ಮುಂದಿನ ಪೀಳಿಗೆಗೆ ಇದೇ ರೀತಿಯಲ್ಲಿ ಮುಂದುವರೆದರೆ ಆರೋಗ್ಯದ ಸಮಸ್ಯೆಗಳು ತುಂಬ ಹೆಚ್ಚಾಗ್ತವೆ. ಅದಕ್ಕಾಗಿ ನಮ್ಮ ನೈತಿಕ ಜವಾಬ್ದಾರಿ ಇದೆ. ಯೋಗವನ್ನು, ನಮ್ಮ ದೇಶದ ಸಂಸ್ಕೃತಿಯನ್ನು ನಮ್ಮ ಮಕ್ಕಳಿಗೆ ಕಲಿಸೋಣ. ಅವರ ಭವಿಷ್ಯಕ್ಕೆ ನಾವು ಬೆಳಕಾಗೋಣ. ಯಾಕಂದರೆ ನಮ್ಮ ಪೂರ್ವಜರು 100 ವರ್ಷ ಬದುಕಿದ್ರು, ನಾವು 60 ವರ್ಷ ಬದುಕ್ತಾ ಇದ್ದೇವೆ. ಹಿಂಗೆ ಬಿಟ್ಟರೆ ನಮ್ಮ ಮಕ್ಕಳು 30-40 ವರ್ಷಕ್ಕೆ ಸಾಯೋ ಪರಿಸ್ಥಿತಿ ಬರ್ತದೆ. ಅದಕ್ಕೆ ಬದುಕಬೇಕು, ಆರೋಗ್ಯವಾಗಿ ಬದುಕಬೇಕು, ಬಹಳ ಸಮಾಧಾನದಿಂದ ಬದುಕಬೇಕಂದ್ರೆ ಅದಕ್ಕೆ ಯೋಗವೇ ಮೂಲ ಶಕ್ತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಶರಣಾರ್ಥಿ.